ಹಾಯ್, ಗುಡ್ ಮಾರ್ನಿಂಗ್ ಬಂಧುಗಳೇ. ತುಂಬ ದಿನದ ನಂತರ ನಾನು ನಿಮ್ಮ ಜೊತೆ ಒಂದು ರೆಸಿಪಿನ ಹಂಚ್ಕೊಳ್ಳೋಕೆ ಬಂದಿದ್ದೀನಿ. ಇದು ಒಂದು ಬೆಟ್ಟದ ನಲ್ಲಿಕಾಯಲ್ಲಿ ಮಾಡುವಂತಹ ಚಿತ್ರಾನ್ನ. ತುಂಬ ಹೆಲ್ತಿಯಾದಂಥ, ಡೈಲಿ ಒಂದು ಬೆಟ್ಟದ ನಲ್ಲಿಕಾಯಿ ತಿನ್ನಬೇಕು ಅನ್ನೋದು ನಮಗೆಲ್ಲ ಗೊತ್ತೇ ಇದೆ. ಅದು ಜ್ಯೂಸ್ ಆದರೂ ಕುಡಿಬೇಕು. ಚಿತ್ರಾನ್ನ ಹುಳಿ ಮಾಡಿಸಿಟ್ಕೊಂಡ್ರೆ ಪ್ರತಿದಿನ ಯೂಸ್ ಮಾಡ್ಬೋದು. ನೋಡಿ, ನಾನು ಬೆಟ್ಟದ ನಲ್ಲಿಕಾಯಿನ ಈ ಸೈಜಲ್ಲಿ ಒಂದು 10 ನಲ್ಲಿಕಾಯಿನ ಈ ರೀತಿ ಕೊಬ್ಬರಿ ತುರಿ ಇದಿರುತ್ತಲ್ಲ ಅದರಲ್ಲಿ ತುರ್ಕೊಂಡಿದ್ದೀನಿ. ನೋಡಿ, ಈ ಥರ ಕಾಯಿ ತುರಿ ಥರ ಬರುತ್ತೆ. ಇದ್ರ ಜೊತೆಗೆ ನಾನು ಸ್ವಲ್ಪ ಐಟಮ್ಸ್ಗಳನ್ನ, ಚಿತ್ರಾನ್ನಕ್ಕೆ ಏನು ಹಾಕ್ತೀವಿ ಅದನ್ನು ಯೂಸ್ ಮಾಡ್ಕೋಬೋದು. ಒಂದು 5 ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣಗೆ, ಸ್ವಲ್ಪ ಕ್ಯಾಪ್ಸಿಕಮ್ಮು, ಬೆಳ್ಳುಳ್ಳಿ ಪಪ್ಪು, ಕಡಲೆಬೇಳೆ ಮತ್ತು ಗೋಡಂಬಿ. ಅದ್ರ ಜೊತೆಗೆ ಗೋಡಂಬಿ 4 ತೊಗೊಂಡ್ರೆ ಸಾಕಾಗುತ್ತೆ. ಸ್ವಲ್ಪ ಎಳ್ಳು, ಕಡಲೆ ಬೀಜ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಆ್ಯಂಡ್ ದೆನ್ ಉದ್ದಿನಬೇಳೆ, ಮತ್ತು ಇದ್ರ ಜೊತೆಗೆ ಕೊಬ್ಬರಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು. ಇಷ್ಟು ಐಟಮ್ಸ್ಗಳನ್ನ ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ಒಂದು ವಾರಕ್ಕೆ ಆಗುವಷ್ಟು ನಾವು ಚಿತ್ರಾನ್ನ ಹುಳಿನ ಮಳಿಸಿಟ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ದೆನ್ ಹೆಲ್ತಿ ಕೂಡ ಇರುತ್ತೆ. ಮೊದಲನೇದಾಗಿ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾಯ್ದ ತಕ್ಷಣ ಕಡಲೆ ಬೀಜ, ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಮೂರನ್ನು ಹಾಕಿ ಏನು ಮಾಡ್ತಾಯಿದ್ದೀನಿ, ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ಒಟ್ಟಿಗೆ ಮಾಡಿದ್ರೆ ಏನಾಗುತ್ತೆ, ಸ್ವಲ್ಪ ಕರಿ ಥರ ಆಗಿಬಿಡುತ್ತೆ. ಅದರಿಂದ ಫಸ್ಟ್ ಇದನ್ನು ನೀಟಾಗಿ ಫ್ರೈ ಮಾಡಿ ಕಂದು ಬಣ್ಣ ಬಂದ ತಕ್ಷಣ ಎತ್ತಿಟ್ಕೊಳ್ಳೋದು. ನೋಡಿ, ಈ ರೀತಿ ಫ್ರೈ ಮಾಡ್ಕೋಬೇಕಾಗತ್ತೆ. ಬೆಟ್ಟದ ನಲ್ಲಿಕಾಯಿನಲ್ಲಿ ತುಂಬ ಒಳ್ಳೆಯ ಆರೋಗ್ಯಕರವಾದಂತಹ ಅಂಶ ಇರೋದ್ರಿಂದ ಪ್ರತಿದಿನ ಮಕ್ಳಿಗೂ ಅಷ್ಟೇ, ನಾವು ಅಷ್ಟೇ ಡೈಲಿ ಹಸಿ ನಲ್ಲಿಕಾಯಿನೂ ತಿಂತಾರೆ ಕೆಲವರು. ನಾವು ಈ ಥರ ಹುಳಿನ ಮಳಿಸಿ ಇಟ್ಕೋತೀವಿ. ಅದು ಕಡಲೆ ಬೀಜ ಮತ್ತು ಎತ್ತಿಟ್ಕೊಂಡ ತಕ್ಷಣ ನಾವು ಈ ರೀತಿ ಒಗ್ಗರಣೆನ ಹಾಕೋಬೇಕಾಗುತ್ತೆ. ಏನು ಐಟಮ್ಸ್ಗಳನ್ನ ನಾವು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಅದ್ರ ಜೊತೆಗೆ ಈ ಥರ ಹಾಕ್ಕೊಳ್ಳಿ. ಈಗ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಎಲ್ಲಾದರೂ ಹೊರಗಡೆ ಹೋಗೋದಿರುತ್ತೆ, ಒಂದು ವಾರ ನೆಂಟರು ಮನೆಗೆ ಹೋಗಬೇಕು ಅಂತ ಹೇಳಿದಾಗ ಮನೇಲಿರೋರಿಗೆ ಈ ಥರ ಮಳಿಸಿ ಇಟ್ಕೊಂಡ್ರೆ ಅವರಿಗೆ ಒಂದು ವಾರದವರೆಗೂ ಆರಾಮ್ಸೆ ಯೂಸ್ ಮಾಡ್ಬೋದು. ಒಳ್ಳೆ ಟೇಸ್ಟ್ ಇರುತ್ತೆ. ನಿಂಬೆಹಣ್ಣು ಚಿತ್ರಾನ್ನ, ಮಾವಿನಕಾಯಿ ಚಿತ್ರಾನ್ನ, ಟೊಮೊಟೊ ಚಿತ್ರಾನ್ನ ತಿಂದಿರ್ತೀವಿ ಯೂಶ್ವಲಿಯಾಗಿ. ನಾವು ಇದನ್ನು ಮಾಡಿಕೊಂಡ್ರೆ ತುಂಬ ವಿಶೇಷವಾಗಿರುತ್ತೆ, ಆರೋಗ್ಯವಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಮಕ್ಳಿಗೆ ಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿ, ಆಗಿದೆ. ಈ ಥರ ನೀಟಾಗಿ ಫ್ರೈ ಮಾಡ್ಕೊಡೋದ. ನಾವು ಚಿತ್ರಾನ್ನಕ್ಕೆ ಏನೆಲ್ಲ ಯೂಸ್ ಮಾಡ್ತೀವಿ ಸೇಮ್ ಅದೇ ಥರ, ಬಟ್ ನಲ್ಲಿಕಾಯಿ ಎಕ್ಸ್ಟ್ರಾ ಇರುತ್ತೆ ಅಷ್ಟೇ. ಯಾವುದೇ ನಿಂಬೆಹಣ್ಣ ಯೂಸ್ ಮಾಡೋ ಹಾಗಿಲ್ಲ, ಟೊಮೊಟೊನ ಯೂಸ್ ಮಾಡೋ ಹಾಗಿಲ್ಲ. 1 ಸ್ಪೂನ್ ಅಥವಾ ಅರ್ಧ ಸ್ಪೂನು ಜೀರಿಗೆನೂ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿದ ತಕ್ಷಣ ನೀಟಾಗಿ ಅದನ್ನು ಫ್ರೈ ಮಾಡಿ. ಈರುಳ್ಳಿ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಆದ ತಕ್ಷಣ ನಾವು ಸ್ವಲ್ಪ ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ಕೊಳ್ಳೋದು. ಕ್ಯಾಪ್ಸಿಕಮ್ ಕೊನೆಯಲ್ಲೂ ಹಾಕ್ಕೊಂಡ್ರೂ ಆಗುತ್ತೆ, ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ಅದನ್ನು ಸ್ಕಿಪ್ ಮಾಡ್ಬೋದು. ಇವಾಗ ನಾನು ನಲ್ಲಿಕಾಯಿನ ಹಾಕಿ ನೀಟಾಗಿ ಅದು ಹಸಿ ಸ್ಮೆಲ್ ಹೋಗೋವರೆಗೂ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋದು. ತುಂಬ ಹುಳಿ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. 1 ಸ್ಪೂನ್ ಚಿತ್ರಾನ್ನ ಹುಳಿ ಒಬ್ರಿಗೆ ಸಾಕಾಗುತ್ತೆ, ಅಷ್ಟು ಹುಳಿ ಇರುತ್ತೆ. ಇದು ಯಾವುದೇ ನಿಂಬೆಹಣ್ಣು ಟೊಮೊಟೊ ಅಗತ್ಯ ಇರಲ್ಲ. ನೋಡಿ, ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದೆ, ಹಸಿ ಸ್ಮೆಲ್ಲೆಲ್ಲ ಹೋಗ್ತಾ ಇದೆ. ಈ ಥರ ನೀಟಾಗಿ ಫ್ರೈ ಮಾಡ್ಕೊಂಡ ತಕ್ಷಣ ನೀವು ಸಾಲ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ರುಚಿಗೆ ತಕ್ಕಷ್ಟು. ಅನ್ನಕ್ಕೆ ಮಿಕ್ಸ್ ಮಾಡೋದ್ರಿಂದ ಕೆಲವರು ಅನ್ನಕ್ಕೆ ಸಾಲ್ಟ್ ಹಾಕ್ತಾರೆ, ಕೆಲವರು ಹಾಕಲ್ಲ. ಅದರಿಂದ ನೋಡಿ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಅರಿಶಿನದ ಪುಡಿ, ಇದು ಉಪ್ಪು ನೀಟಾಗಿ ಹಿಡಿದ ತಕ್ಷಣ ಸ್ವಲ್ಪ ಅರಿಶಿನದ ಪುಡಿನ ಆ್ಯಡ್ ಮಾಡ್ಕೊಳ್ಳಿ. ನಾನಿವಾಗ ಎಳ್ಳನ್ನು ಸುದಾ ಹಾಕ್ತಾಯಿದ್ದೀನಿ. ತುಂಬ ಒಳ್ಳೆ ಟೇಸ್ಟ್ ಇರುತ್ತೆ ಎಳ್ಳನ್ನು ಆ್ಯಡ್ ಮಾಡಿಕೊಂಡ್ರೆ. ನೀಟಾಗಿ ಈ ಥರ ಫ್ರೈ ಮಾಡ್ಕೊಳ್ಳೋದು. ನೋಡಿ, ಇದು ರೆಡಿ ಆಗ್ತಾಯಿದೆ. ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಅದನ್ನು ಹಾಗೆ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋದು. ಯೂಶ್ವಲಿ ಬೆಳಗಿನ ತಿಂಡಿಗೆ ಏನಪ್ಪ ಮಾಡೋದು, ಬೆಳಿಗ್ಗೆ ಆಯಿತು ಅಂದರೆ ತಿಂಡಿ ಏನು ಈ ಥರದೊಂದು 3 ಚಿತ್ರಾನ್ನ ಹುಳಿಗಳನ್ನ ನಾವು ಮಳಿಸಿಟ್ಕೊಂತು ಅಂತ ಹೇಳಿದ್ರೆ ಬೆಳಗಿನ ತಿಂಡಿಗೆ ಯೋಚನೆ ಇರಲ್ಲ. ನೋಡಿ, ಕೊನೆಯಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ, ಕಡಲೆ ಬೀಜ ಏನು ಫ್ರೈ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕಿ ಕೊಬ್ಬರಿ ತುರಿನ ಹಾಕ್ತಾಯಿದ್ದೀನಿ. ಈಗ ನೀಟಾಗಿ ಇದನ್ನು ಫ್ರೈ ಮಾಡಿ ಅಷ್ಟೇ. ತುಂಬ ಚೆನ್ನಾಗಿ ಬರುತ್ತೆ ಆ್ಯಂಡ್ ದೆನ್ ಮನೇಲಿರೋರು ಎಲ್ರಿಗೂ ಇಷ್ಟಪಟ್ಟು ತಿಂತಾರೆ. ಯೂಶ್ವಲಿ ನನಗೆ ಚಿತ್ರಾನ್ನ ಅಂದರೆ ಇಷ್ಟ ಇಲ್ಲ, ನಾನು ತಿನ್ನಲ್ಲ, ನನ್ನ ಮಗನಿಗೋಸ್ಕರ ಅಂತ ಮಾಡೋದು. ಬಟ್ ನಲ್ಲಿಕಾಯಿ ಚಿತ್ರಾನ್ನ ಅಂದರೆ ನನಗೆ ತುಂಬ ಇಷ್ಟ. ಇದೊಂದು ಟೇಸ್ಟ್ ಮಾಡ್ತೀನಿ ನಾನು. ನಿಂಬೆಹಣ್ಣು ಚಿತ್ರಾನ್ನ, ಟೊಮೊಟೊ ಚಿತ್ರಾನ್ನ ಇದೆಲ್ಲ ನಾನು ತಿನ್ನೋಕ್ಕೆ ಹೋಗಲ್ಲ. ನನ್ನ ಮಗನಿಗೆ ಚಿತ್ರಾನ್ನ ಪುಳಿಯೋಗರೆ ಫೇವ್ರೇಟು. ಬೆಟ್ಟದ ನಲ್ಲಿಕಾಯಿ ಚಿತ್ರಾನ್ನ ಆಗಿರೋದ್ರಿಂದ ನಾನು ಸ್ವಲ್ಪ ಟೇಸ್ಟ್ ಮಾಡ್ತೀನಿ. ನೋಡಿ, ಈ ಥರ ಕೊನೆಯಲ್ಲಿ ಅನ್ನಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ರೆ ಒಳ್ಳೆ ಚಿತ್ರಾನ್ನ ರೆಡಿ ಆಗುತ್ತೆ. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಆರೋಗ್ಯಕರವಾಗಿರುವಂಥದ್ದು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಚಿತ್ರಾನ್ನದ ಹುಳಿ. ನೀವು ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿದ್ರೆ ನಿಮಗೆ ಅದರ ಟೇಸ್ಟ್
ಒಂದ್ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.